ಕಾಯ್ಕೊಳ್ಳಿ ಬಿಸಿ ಕಾಯ್ಕೊಳ್ಳಿ ಬಿಸಿ ಕಾಯ್ಕೊಳ್ಳಿ. ಅನ್ನ ಬಸಿಬೇಕಾಗಿತ್ತೇನೋ. ಫೋನ್ ಎಂಡೋಗುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ ವಿಡಿಯೋ ಆಫ್ ಮಾಡ್ತಾ ಇದ್ದೀವಿ. ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕಗ್ಲಳ್ಳಿಗೆ ಬಂದಿದ್ದೀನಿ. ಕಗ್ಲಳ್ಳಿಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಸೊ ಅದಕ್ಕೋಸ್ಕರ ನಾನು ಅವ್ರ ಮನೆಗೆ ಬಂದಿದ್ದೀನಿ. ಓಕೆ, ನಾವು ಇವಾಗ ಪುಷ್ಪ ಅವ್ರ ಮನೇಲಿದ್ದೀವಿ. ಮುಂದೆ ಹಸು ಎಲ್ಲ ಕಟ್ಟಾಕಿದ್ದಾರೆ. ಇದೇನು ಮೇಕೆನಾ? ಮೇಕೆ ಎಲ್ಲ ಸಾಕಿದ್ದಾರೆ. ಅವಳು ನೋಡಿ ನಮ್ಮ ವಿಡಿಯೋ ಮಾಡ್ತಾ ಇದ್ದಾಳೆ. ಬಾ, ಇಷ್ಟೊತ್ತು ನನ್ನ ವಿಡಿಯೋ ಮಾಡ್ತಾ ಇದೆಯಲ್ಲ, ಬಾ ಇವಾಗ ನಾನು ನಿನ್ನ ವಿಡಿಯೋ ಮಾಡ್ತೀನಿ. ಎಲ್ಲಿ ಓಡೋಗ್ತಾ ಇದ್ದೆ? ಇವಳು ಗಗನ ಅಂತ ನನ್ನ ಫ್ರೆಂಡು. ನೋಡಿ, ಹಾಯ್ ಮಾಡು. ಬಾರೇ, ಪರಿಚಯ ಮಾಡಿಸ್ತೀನಿ. ನಾನು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿದ್ಯಾ? ಮಾಡಿದ್ದೀನಿ. ಅವಳು ದೂರ ನಿಂತಿರೋಳು, ಅವಳನ್ನ ಪರಿಚಯ ಮಾಡ್ಸೋಣ ಅಂದರೆ ಅವಳು ಯಾಕೋ ಬರ್ತಾ ಇಲ್ಲ ಕ್ಯಾಮ್ರಾ ಮುಂದೆ. ಹಸು ಜೊತೆ ಮಾತಾಡಕ್ಕೆ ಹೋಗಿದ್ದಾಳೆ. ಹಸು ಜೊತೆ ಮಾತಾಡ್ತಾ ಇದ್ದಾಳೆ. ಏನೋ ಅವ್ರ ಡೀಪ್ ಡಿಸ್ಕಷನ್ ಏನೋ ನಡೀತಾ ಇದೆ. ಎತ್ತಿನ ಗಾಡಿ ಏನು ಇಷ್ಟು ದೂರ ಇದೆಯಾನೆ? ದೂರ ಇದೆಯಾ ಅವ್ರ ತೋಟಕ್ಕೆ? ಅದೇ ಇಷ್ಟೊತ್ತವರೆಗೂ. ಏನಂತ ಕಿವಿಗೆಲ್ಲ ಅದು ಈ ಥರ ಹೊಡೆದಿರೋದು? ನಮ್ಮದೇ ಹಸು ಅಂತ ಗುರ್ತಿಡಿಯೋಕ್ಕೆ. ಗುರ್ತಿಡಿಯೋಕ್ಕಲ್ಲ ಅದು. ಅದು ಅಂದರೆ ಹೇಳಿದ್ರೆ ಇವಾಗ ಏನಾದ್ರು ಹುಷಾರು ತಪ್ಪಿ ಅದೇನಾದ್ರು ಎಕ್ಸ್ಪೈರ್ ಆದರೆ ಅವರು ನಮ್ದೊಂದು ವಿಡಿಯೋ ಫೋಟೋ ತೆಗೀರಿ ಅಂತ ಇದ್ದಾರೆ. ಬರ್ರ ಏನು ಫೋಟೋ ತೆಗಿಬೇಕಂತ? ತೆಗಿತಾ ಇದೀವಿ. ಇಲ್ಲೇ ಇದ್ಬಿಡೋಣ ಅನ್ಸುತ್ತೆ. ಓಕೆ, ನಾವಿವಾಗ ಪುಷ್ಪ ಅವರ ತೋಟಕ್ಕೆ ಹೋಗ್ತಾ ಇದ್ದೀವಿ. ಮಳೆ ಬರುವ ಸಮಯ ಆಗಿದೆ. ಆದರೂ ಅವ್ರ ತೋಟಕ್ಕೆ ಹೋಗಿ ಅಡುಗೆ ಮಾಡೋ ಪ್ಲಾನ್ ಬೇರೆ ಮಾಡ್ಕೊಂಡವ್ರೆ. ಈ ಅಡುಗೆ ಮಾಡೋ ಪ್ಲಾನ್ ನಮ್ಗೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು. ಅವರು ಬಿರಿಯಾನಿ ಮಾಡ್ತಾರಂತೆ. ಮಳೆ ಬಂದರೆ ಬಿರಿಯಾನಿ ಎಲ್ಲ ಮೊಸರನ್ನಾಗೋಗಿರುತ್ತೆ. ಅದಕ್ಕೆ ಬೇಗ ತಿನ್ನಕ್ಕೆ ರೆಡಿ ಆಗಿದ್ದೀವಿ. ಯಾರು ಏನು ಮಾಡ್ತಾರದು? ಅಡುಗೆ ಭಟ್ರು ಇನ್ನ ಡಿಸೈಡ್ ಆಗಿಬಿಟ್ಟು ಪುಷ್ಪ ಅಂತ ಅವರೇ. ಪುಷ್ಪ ಏನೋ ಪುಷ್ಪ ಅವ್ರ ತೋಟಕ್ಕೆ ಹೋಗ್ತಾ ಇದ್ದೀವಿ. ಸೆಂಟ್ರಲ್ಲಿ ಇವರು ಹಿಂದೆ ಕೂತಿರೋರು ಮದ್ದು ಹಾಕ್ಬಿಟ್ಟಿದ್ದಾರೆ. ಮಧ್ಯದಲ್ಲಿ ನಾವಿಬ್ರು ಬರ್ಗರ್ ಆಗಿದ್ದೀವಿ. ಸೆಂಟರ್ ಕೂತ್ಕೊಂಡು ಯಾರು ಡ್ರೈವರ್. ಹಾಯ್ ಗೈಸ್. ಕೂತ್ಕೊಂಡು ಹಾರಾಡ್ತಾ ಇದ್ದೀವಿ. ಮುಂದೆ ಒಂದು ಲಾರಿ ಹೋಗ್ತಾ ಇದೆ. ಆ ಲಾರಿ ನಮಗೆಲ್ಲ ಪೌಡ್ರ್ ಹಾಕೊಂಡು ಹೋಗ್ತಾ ಇದೆ. ನಾವು ಡ್ರೈವ್ ಸೇಫ್ಲಿ. ದೇವಸ್ಥಾನ ಇದೆಯಂತೆ ಇಲ್ಲಿ. ಹಂಗೆ ಯಾವುದೇ ಒಂದಾಗ್ಲಿ ಎಲ್ಲ ವರ್ಷಕ್ಕೊಂದ್ಸಾರಿ ಏನೋ ಗುಂಡ ತೋಟಕ್ಕೆ ಬಂದಿರೋದು ನಾನು ಇವತ್ತು. ಹಾಯ್ ಮಾಡು. ಹಾಯ್. ನಾನು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿದ್ದೆ ಪುಷ್ಪ, ನೋಡ್ದಾ? ಇಬ್ರು ಸೇರ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ.
ನಾವು ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಪೂಜೆ ಮಾಡಿದೆ ಮಾಡ್ತಿದ್ದೆ. ಏನಾಗುತ್ತೆ ಈ ಕಲ್ಲಲ್ಲಿ ಬೀಳ್ತಾ ಇಲ್ಲ. ಹೊಡಿಬೇಕು. ಜೋರಾಗಿ ಹೊಡಿ. ಕಲ್ಲೇ ಕಿತ್ತೋಯ್ತು. ಇಲ್ಲಿ ಇಲ್ಲಿ ನೋಡಿ, ಸಿಮೆಂಟ್ ಕಲ್ಲಲ್ಲಿ ಆಗುತ್ತೆ. ಹೊಡಿ ಹೇಳ್ತೀನಿ, ಬಲ ಬಿಡ್ಬೇಕು. ಅದು ಕಲ್ಲೇ ಮುರಿದೋಯ್ತಪ್ಪ. ಇಲ್ಲ ಹೊಡಿತದ. ಇಲ್ಲಿ ಬಾರೆ, ಇಲ್ಲಿ ಅಲ್ಲಿ ನೋಡಿಯೋಗೆ, ಅಲ್ಲಿ ನೋಡಿಯೋಗು ನೋಡಿ. ಒಂದೇಟಿಗೆ 2 ಭಾಗ ಮಾಡಿಬಿಟ್ಲು. ತಗೊಂಡು ಬರ್ತಾ ಇದ್ದಾಳೆ ಈಗ. ಹನಿ ಆಗ್ತಿದೆ. Rain is coming too fast. Don't waste the time. ನೋಡಿ ಫ್ರೆಂಡ್ಸ್, ಅವ್ರು ಪೂಜೆ ಮಾಡ್ತಾ ಇದ್ದಾರೆ. ಫಸ್ಟು ನಾವು ಹೋಗೋಕ್ಕಿಂತ ಮುಂಚೆ ಫಸ್ಟು ದೇವ್ರಿಗೆ ಪೂಜೆ ಮಾಡಿ ಅವ್ರಿಗೆ ಅರ್ಪಿಸ್ಬಿಟ್ಟು ಆಮೇಲೆ ನೆಕ್ಸ್ಟು ಕೆಲಸ ಮುಂದುವರ್ಸೋದು. ಸೊ ನೋಡಿ, ಏನೋ ಪೂಜೆ ಮಾಡ್ತಾ ಇದ್ದಾರೆ. ನೋಡಿ, ಫಸ್ಟ್ ಪೂಜೆ ಚೈತ್ರನ ಕೈಲಿ ಮಾಡಿಸ್ತಾ ಇದ್ದೀವಿ, ಅಡುಗೆ ಚೆನ್ನಾಗಿ ಬರಲಿ ಅಂತ. ಮಳೆ ಬರ್ತಿದೆ. ಮುನಿಯಪ್ಪ ದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ. ಸೊ ಇದು ದೇವರು. ನೀನ್ ಮಾಡೋಗೆ ಹಿಡ್ಕೋ, ಸಿಗಿಸ್ಬೇಡ ಇರೇ. ಇಲ್ಲ ಇದ್ರಲ್ಲೇ ಮಾಡೋದ್ರ. ಚಾನಲ್ ಓನರ್ ವೀಣಾ ಅವ್ರು ಇವಾಗ ಪೂಜೆ ಮಾಡಿ ಬರ್ತಿದ್ದಾರೆ. ಮಳೆ ಜೋರಾಗ್ತಿದೆ. ಮಳೆ ಜೋರಾಗ್ತಿದೆ ನೋಡಿ, ಎಲ್ಲರೂ ಓಡ್ತಿದ್ದಾರೆ. ರನ್ ರನ್ ರನ್. ಮಳೆ ಬಂದ್ಬಿಡ್ತು. ಜೋರಾಗಿದೆ ನೋಡಿ, ಅದಕ್ಕೆ ಯಾವುದೋ ಟಿ ಟಿ ಸಿಕ್ಕಿದೆ. ಎಲ್ಲರೂ ಹೋಗ್ತಾ ಯಾರೋ ಕರ್ಕೊಂಡೋಗಿ ಬಿಡ್ತಾ ಇದ್ದಾರೆ. ಈಗ ನಮಗೆ ನಾವು ಬರೋ ದಿನನೇ ತುಂಬ ಮಳೆ ಇವತ್ತು. ಕೊನೆಗೂ ಪುಷ್ಪ ಅವ್ರ ತೋಟಕ್ಕೆ ಬಂದ್ವಿ. ತುಂಬ ಮಳೆ ಬರ್ತಾಯಿದೆ. ಯಾರೋ ಬಂದು ಡ್ರಾಪ್ ಆಗ್ಬಿಟ್ಟು ಹೋದ್ರು. ತುಂಬ ಮಳೆ ಬರ್ತಾ ಇದೆ. ಲಾಸ್ಟ್ ಟೈಮ್ 1 year ಬ್ಯಾಕ್ ಬಂದಾಗ ಸೇಮ್ ಇದೇ ಸಿಚುಯೇಷನ್.
ಅಂತೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಮಳೆಯಲ್ಲಿ ನೆಂದು ಫುಲ್ಲು ನಡುತ್ತಾ ಇದ್ದಾಳೆ. ಓಕೆ, ಇವಾಗ ಬಿರಿಯಾನಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮುಂದಿನ ಕಾರ್ಯಕ್ರಮ ಈರುಳ್ಳಿ ಕಟ್ ಮಾಡೋದು. ಇವರೇ ಅಡುಗೆ ಭಟ್ರು ಇವಾಗ. ಇವ್ರ ಎಕ್ಸ್ಪೀರಿಯನ್ಸ್ ಇರೋರು. ನನಗಂತೂ ನಂಗೆ ಏನು ಗೊತ್ತಿಲ್ಲ ಮತ್ತೆ. ವೀಣಾ ಅವರು ಟೊಮೆಟೊ ಕಟ್ ಮಾಡ್ತಾ ಇದ್ದಾರೆ. ಮಿಸ್ ಚೈತ್ರ ಅವರು ಈರುಳ್ಳಿ. ನಾವು ಇವತ್ತು ಶನಿವಾರ ಆಗಿರೋದ್ರಿಂದ ನಾವು ನಾನ್ ವೆಜ್ ತಿನ್ನಲ್ಲ, ಆದ್ರೂ ತಿನ್ನೋರ್ಗೆ ಹೆಲ್ಪ್ ಮಾಡ್ಕೊಡ್ತಾ ಇದ್ದೀವಿ. ನಾವು ಬರೀ ತಿನ್ನೋರಷ್ಟೇ ಅಪ್ಪ. ಇದೇ ರುಚ್ತಾ ಇದೆಲ್ಲ ಬೈಕೊಂಡು ನಿಲ್ಕೊಂಡಿದ್ರೆ ಎಲ್ರು ರುಚ್ತಾ ಇದೆ. ಮದುವೆ ಮಾಡಿದ್ರೆ ನೀನೇನು ಟೆನ್ಷನ್ ಇಲ್ಲ. ಮಳೆ ವಿತ್ ಊಟದ ಟೈಮ್ ಆಯಿತು. ಊಟ ಸಿಕ್ಕಿಲ್ಲ, ನಾನ್ ವೆಜ್ ಸಿಕ್ಕಿಲ್ಲ ನನಗೆ. ವಾವ್, ಇದು ನೋಡಿ ನೋಡಿ, ಬಿರಿಯಾನಿ ಮಾಡೋದು ಮೊದಲು ಪಾತ್ರೆಗೆ ಆ ಥರ ಮಣ್ಣು ಹಾಕಿದ್ರೆ ಮೆತ್ತಿದ್ರೆ ಯಾವುದೇ ರೀತಿ ಮಸಿ ಎಲ್ಲ ಏನು ಮೆತ್ಕೊಳ್ಳಲ್ಲ. ತೊಳೆಯೋದಕ್ಕೆ ಈಸಿ ಆಗುತ್ತೆ ಅಂತ ಈ ಥರ ಮೆಥಡ್ನ ಫಾಲೋ ಮಾಡಿ, ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಅದೆಲ್ರಿಗೂ ಗೊತ್ತಿದೆ. ನಂದೊಂದಿರ್ಲಿ ಅಂತ. ಗಾಳಿ ಪುಷ್ಪ ಸಾಕಲ್ವೇ? ಇನ್ನೂ ಚುರೈತಿಲ್ಲ. ಸಾಕು ಸಾಕು, ಹೈಟ್ ಬಂದರೆ ಆಮೇಲೆ ಕಬೆ ಕಡಿಮೆ ಬಿಟ್ಟೈತೆ. ಇರೋದು ಅಂಟುಕೊಳ್ಳುತ್ತ ಗಾಳಿ ಇದೆ. ರೆಸಾರ್ಟ್ ಇದೆ. ವಾವ್, ನವಿಲ್ ಕಾಣ್ತಿದೆಯಂತೆ ನೋಡಿ ಫ್ರೆಂಡ್ಸ್. ಅಲ್ಲಿ ಕಾಣ್ತಿದೆ ಅದೇನೋ. ಕೊನೆಗೂ ಒಲೆ ಅಂಟ್ಕತ್ತು. ನೀನವರು ಚೈತ್ರ ಅವರು ಇಬ್ರು ಬಿರಿಯಾನಿ ಮಾಡ್ತಾ ಇದ್ದಾರೆ. ಮತ್ತೇನೋ ಬಿರಿಯಾನಿ ಒಂದು ಕತೆ ಮಾಡಿ. ಏ ಚಿಕನ್ ಏನ್ ಮಾಡ್ದಿರ ಕೊನೆಗೆ ಗೊತ್ತಿಲ್ಲ. ನಿಧಾನಕ್ಕೆ ಒಂದೊಂದಾಗೆ ನೋಡ. ಕ್ಲೀನ್ ಆಗಿದೆಯಲ್ಲ ಬಿರಿಯಾನಿ ಮಾಡ್ತಾ ಇದ್ದಾರೆ. ಎಲ್ಲೋ ನವಿಲ್ ಕೂಗ್ತಾ ಇದೆ ನಮ್ಮ ಬಿರಿಯಾನಿ ವಾಸನೆಗೆ. ಏನೋ ಮಾಡ್ತೀನಮ್ಮ ನೀನು. ಸೆಂಟ್ರಲ್ ಇಡು, ಸೆಂಟ್ರಲ್ ಮುಂದಕ್ಕಿದೆ, ಮುಂದಕ್ಕೆ ಬರ್ತೈತೆ. ಸ್ಟೈಲ್ ಯಾರು ನೋಡ್ಬಿಟ್ರೆ ಅದನ್ನೇ ಅನ್ನ ಬಸಬೇಕಾಗಿತ್ತೇನೋ. ಯಾವನಾರು ಬಿರಿಯಾನಿನ ಬಸಿ
ಬಿರಿಯಾನಿ ಯಾರಾದ್ರೂ ಬಿರಿಯಾನಿ ಬಿಸಿ ಕಾಯ್ಕೊಳ್ಳಿ ಬಿಸಿ ಕಾಯ್ಕೊಳ್ಳಿ. ಈ ಹುಡುಗಿರು ಮಾವಿನಕಾಯಿ ಮಾರಕ್ಕೆ ಹೋಗ್ತಾ ಇದ್ದಾರೆ. ನೋಡಿ ವಾವ್ ಸಾಕಾಗಿದೆ. ಓಕೆ, ಇವತ್ತಿನ ದಿನ ಮುಗೀತು, ಮನೆಗೆ ಹೋಗ್ತಾ ಇದ್ದೀವಿ. ಮಳೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಇವತ್ತು ತುಂಬಾನೇ ಖುಷಿ ಆಯ್ತು ನಂಗೆ. ಕಗ್ಲಲ್ಲಿ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಇಂದ ಪ್ಲಾನ್ ಮಾಡಿ 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 ಕೊನೆಗೆ ಇವತ್ತು ಫಿಕ್ಸ್ ಮಾಡಿ ಪುಷ್ಪೋರ್ ಕೈಯಿಂದ ಬಿರಿಯಾನಿ ತಿಂದು ಸೂಪರ್ ಆಗಿತ್ತು. ಫುಲ್ ನೀನ್ ಯಾರದು? ಪುಷ್ಪ ಮತ್ತು ಚೈತ್ರ ಅನ್ನೋರು ಬಿರಿಯಾನಿ ಮಾಡಿಕೊಟ್ರು. ಹೇಳು ಹೇಳು ಇವಾಗ ಹೇಳು 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 ಇನ್ನೊಂದ್ಸರಿ ಹೇಳು. ಚೈತ್ರ ಗೌಡ ಟುಡೇ ಕುಕಿಂಗ್ ಶೆಫ್ ಚೈತ್ರ ಗೌಡ. ಅದೆಂಗೆ ಹಿಂಗೆ ಹತ್ರ ನಿಂತ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ, ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.